ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಮಕ್ಕಳಿಗೆ ಡಿಫ್ರೆಂಟಾಗಿ ಚಪಾತಿನ ಮಾಡೋದು ಹೇಗಂತ ಹೇಳ್ತೀನಿ. ಮಕ್ಕಳು ಚಪಾತಿ ತಿನ್ನಲ್ಲ ಅಂತ ಹಠ ಮಾಡ್ತಾ ಇದ್ರೆ, ಖಾರ ತಿನ್ನಲ್ಲ ಕೆಲವೊಂದು ಮಕ್ಕಳು, ಅಂಥವ್ರಿಗೆ ಈ ರೀತಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ನಾನು ಒಂದು ಅರ್ಧ ಕ್ಯಾರೆಟ್ನ ತುರ್ಕೊತಾ ಇದ್ದೀನಿ. ನೋಡಿ ಎಷ್ಟು ಸಣ್ಣಾಗಿ ಜಿನಿಗಾಗಿದೆ ಕ್ಯಾರೆಟ್ ಅಂತೇಳಿ. ಈ ರೀತಿ ಇದ್ರೆ ನಾವು ಲಟ್ಸ್ಬೇಕಾದ್ರೆ ತರಿಯಾಗಿ ಇರಲ್ಲ ಜಾಸ್ತಿ. ನಾವು 2 ಚಿಕ್ಕ ಚಿಕ್ಕ ಚಪಾತಿನ ಮಾಡ್ಕೊಬೇಕು. ಅಂದರೆ ದೊಡ್ಡದಾಗಿ ಸ್ವಲ್ಪ ಲಟ್ಸ್ಕೊಂಡ್ಬಿಡ್ಬೇಕು. ಲಟ್ಟಿಸ್ಕೊಂಡು 2 ಅಂದರೆ ಪದರ ಚಪಾತಿ ಏನು ಮಾಡ್ತೀವಲ್ಲ, ಆ 2 ಚಪಾತಿನೂ ನಾವು ದೊಡ್ಡದಾಗಿ ಲಟ್ಟಿಸ್ಕೊಂಡು ಸ್ವಲ್ಪ ತೆಳುವಾಗಬೇಕು ಚಪಾತಿ, ಇಲ್ಲಾಂದರೆ ಮಕ್ಕಳಿಗೆ ತಿನ್ನೋಕ್ಕಾಗಲ್ಲ. ಇನ್ನೊಂದನ್ನು ಲಟ್ಟಿಸ್ಕೊತಾ ಇದ್ದೀನಿ. 2 ಈ ರೀತಿ ಲಟ್ಟಿಸ್ಕೊಂಡು ನಾವು ಸೆಂಟ್ರಲ್ಲಿ ಕ್ಯಾರೆಟ್ನ ಹಾಕೋಬೇಕು. ಈ ರೀತಿ ಲಟ್ಟಿಸ್ಕೋಬೇಕು 2. ಕೆಲವೊಂದು ಮಕ್ಕಳು ಖಾರ ತಿನ್ನಲ್ಲ, ಚಪಾತಿನೇ ಬೇಡ ಅಂತ ಅನ್ನೋ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಿರ್ತವೆ. ಇಲ್ಲ ಅಂದರೆ ನಾವು ಚಿಕ್ಕ ಚಿಕ್ಕದಾಗಿ ಮಾಡಿಕೊಟ್ರೆ, ಕಜ್ಜಾಯ ಥರ ಮಾಡಿಕೊಟ್ರು ಕೂಡ ಓಡಾಡಿಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತವೆ ಮಕ್ಕಳು. ಈ ರೀತಿ ಫೈನಲ್ ಆಗಿ ಬಂತು. ನಾವು ಇದನ್ನ ಬಾಕ್ಸಿಗೆ, ಮಕ್ಕಳು ಸ್ಕೂಲ್ ಬಾಕ್ಸಿಗೆ ಹಾಕಿದ್ರು ಆಗುತ್ತೆ. ನಾನು ಸ್ವಲ್ಪ ಎಣ್ಣೆನ ಹಾಕೊತಾ ಇದ್ದೀನಿ, ಯಾಕಂದರೆ ಕುತ್ಕೊಬೇಕಲ್ಲ ಸರಿಯಾಗಿ. ಸೊ ಅದನ್ನು ಎಣ್ಣೆನ ಹಚ್ಬಿಟ್ಟು ಕ್ಯಾರೆಟ್ನ ಹಾಕೊತಾ ಇದ್ದೀನಿ, ತುರಿದಿರೋ ಕ್ಯಾರೆಟು. ಈ ತುರಿದಿರೋ ಕ್ಯಾರೆಟ್ ಮೇಲೆ ಸ್ವಲ್ಪ ಸಕ್ಕರೆನ ಹಾಕೊತಾ ಇದ್ದೀನಿ. ಸಕ್ಕರೆ ಬೇಯಿಸ್ಬೇಕಾದ್ರೇ ಮಲ್ಟ್ ಆಗಿರುತ್ತೆ, ಸೊ ಏನು ವರಿ ಮಾಡ್ಕೊಳಂಗಿಲ್ಲ. ಆಮೇಲೆ ಈ ಪದರನ ಹಾಕೊಂಡು 1-2 ಸಲ ಲಟ್ಟಿಸ್ಕೊಬೇಕು, ಯಾಕಂದರೆ ನೀಟಾಗಿ ಕುತ್ಕೊಬೇಕಲ್ವಾ 2 ಪದರು. ಸೊ ನಾವು ಈ ರೀತಿ ಲಟ್ಟಿಸ್ಕೋಬೇಕಾಗುತ್ತೆ. ನೋಡಿ, ಕಾದಿರೋ ತಾವಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಬೇಯಿಸ್ಕೊಬೇಕು. ಎಣ್ಣೆ ಏನಕ್ಕೆ ಹಾಕಬೇಕು ತಾವಕ್ಕೆ ಅಂದರೆ, ಅದು ಸಕ್ಕರೆ ಎಲ್ಲ ಇರುತ್ತೆ, ಮೆಲ್ಟ್ ಆಗುತ್ತೆ. ಆ ತಾವಾಗೆಲ್ಲ ಚಪಾತಿ ಅಂಟ್ಕೋಬಾರ್ದು ಅನ್ನೋ ಉದ್ದೇಶಕ್ಕೆ ಎಣ್ಣೆನ ಹಾಕಿಬಿಟ್ಟು ನಾವು ಬೇಯಿಸ್ಬೇಕಾಗುತ್ತೆ. ಸೊ ಈ ರೀತಿ 2 ಸೈಡು ಬೇಯಿಸ್ಕೊಂಡ್ರೆ ನಮಗೆ ಸೇಮ್ ಒಬ್ಬಟ್ಟು ಅಥವಾ ಹೋಳಿಗೆ ಥರನೇ ಕಾಣಿಸುತ್ತೆ. ಇದನ್ನೊಂದು ರೀತಿ ಕ್ಯಾರೆಟ್ ಹೋಳಿಗೆ ಅಂತಲೂ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಿರ್ತವೆ. ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಯಾವುದೇ ರೀತಿ ಚಪಾತಿ ನೆಂಚ್ಕೊಳಕ್ಕೆ ಏನಿಲ್ಲ ಅಂದರೂ ನಾವು ಈ ರೀತಿ ಚಿಕ್ಕ ಚಿಕ್ಕದಾಗಿ ಮಾಡಿ ಬಾಕ್ಸಿಗೆ ಹಾಕಿದ್ರು ನಡೆಯುತ್ತೆ, ತಿಂತಾವೆ ಇಷ್ಟಪಟ್ಟು. ಸ್ವೀಟ್ ತಿನ್ನೋ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್